ಮುಂದುವರೆದಿದೆ ಯಶ್ ತಾಯಿ ಪುಷ್ಪಾ ಸೈಟ್ ಜಟಾಪಟಿ. ಮತ್ತೆ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಪುಷ್ಪಾ ಅವರು. ಜನವರಿ 4ರಂದು ಕಾಂಪೌಂಡ್ ಒಡೆದು ತಂತಿ ಬೇಲಿ ನಿರ್ಮಿಸಿದ್ರು ಜಿಪಿಎ ಹೋಲ್ಡರ್ ದೇವರಾಜು. ನೋಡಿ ಮತ್ತೆ ಇಬ್ಬರ ಮಧ್ಯೆ ಕಿರಿಕ್ ಶುರುವಾಗ್ತಾ ಇದೆ, ಮಾತಿಗೆ ಮಾತು ಬೆಳೆದಿದೆ. ಅವರು ಕೂಡ ನಿಮ್ಮಪ್ಪನ ಆಸ್ತಿನ ಅಂತ ಕೇಳಿದ್ದಾರೆ, ಇವ್ರ ಕಡೆದವರು ಕೂಡ ಅದೇ ರೀತಿ ಭಾಷೆ ಪ್ರಯೋಗವನ್ನು ಮಾಡಿದ್ದಾರೆ. ನಿನ್ನೆ ದೇವರಾಜ್ ಹಾಕಿದ ತಂತಿ ಬೇಲಿಯನ್ನ ಇವರು ಪುಷ್ಪಾ ಅವರು ತೆರವುಗೊಳಿಸಿದ್ರು. ಇವತ್ತು ಮತ್ತೆ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಸ್ಥಳಕ್ಕೆ ಬಂದಂತಹ ಜಿಪಿಎ ಹೋಲ್ಡರ್ ದೇವರಾಜ್ ಜೊತೆಗೆ ವಾಗ್ವಾದ ಮಾಡಿದ್ದಾರೆ. ವಿವಾದಿತ ಸೈಡ್ ಜಾಗಕ್ಕೆ ಜಿಪಿಎ ಹೋಲ್ಡರ್ ದೇವರಾಜ್ ಬಂದಿದ್ರು. ಕಾಂಪೌಂಡ್ ನಿರ್ಮಾಣ ಆಗ್ತಿರುವಂತಹ ಜಾಗದಲ್ಲಿ ಹೈ ಡ್ರಾಮಾವೇ ನಡೆದು ಬಿಟ್ಟಿದೆ. ಇದು ಡಾಕ್ಯುಮೆಂಟ್ ಏನಿದೆ ಡಾಕ್ಯುಮೆಂಟ್ ತೋರಿಸಿ. ಬಂದಿದ್ದೀರಲ್ಲ ಪೊಲೀಸ್ ಅವ್ರು, ನೀವು ಏನು ಆಟ ಆಡ್ತಾ ಇದ್ದೀರಾ? ಅರೆಸ್ಟ್ ಮಾಡಕ್ಕಾಗಿದ್ರೆ ಗೊತ್ತಿಲ್ಲ ಅಂದ್ರೆ ಯಾಕೆ ಬಂದಿದ್ದೀರಾ ನೀವು ಇಲ್ಲಿ? ನಾವು ಹೋದ್ರೆ ಇನ್ನೂ ಗಲಾಟೆ ಆಗುತ್ತೆ. ನಾನು ಹೋದ್ರೆ ಗಲಾಟೆ ಆಗುತ್ತೆ ಮೇಡಮ್. ನಾವು ಗಲಾಟೆ ಅಂತ ಬಂದಿದ್ದೀವಿ. ಸರಿ ಬರ್ಲಿ, ಯಾರು ಮಾಡಿಲ್ಲ ಪೊಲೀಸ್ ಅವರು. ನಟ ಯಶ್ ತಾಯಿ ಹಾಗೆ ದೇವರಾಜ್ ನಡುವೆ ವಾಗ್ವಾದವೇ ನಡೆದು ಹೋಗ್ಬಿಟ್ಟಿದೆ. ಅಲ್ಲಿ ಪೊಲೀಸರು ಏನು ಮಾಡ್ತಿದ್ದಾರೆ, ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಬಗೆಹರಿಸ್ರಿ ಏನ್ರಿ ಇದು? ಒಬ್ರಿಗೊಬ್ಬರು ಬೈಕೊಳ್ತಾ ಇದ್ದಾರೆ. ಪೊಲೀಸರು ಮಧ್ಯ ಪ್ರವೇಶ ಮಾಡಿದ್ರು. ಕಾಂಪೌಂಡ್ ಹಾಕುತ್ತಿದ್ದ ಕಾಮಗಾರಿಯನ್ನ ಪೊಲೀಸರು ಬಂದು ಅಲ್ಲಿ ನಿಲ್ಲಿಸಿದ್ದಾರೆ. ಕೆಲಸಗಾರನ ವಾಪಸ್ ಕಳಿಸಿದ್ದಾರೆ. ಸದ್ಯಕ್ಕೆ ಕಾಂಪೌಂಡ್ ಕಾಮಗಾರಿ ನಿರ್ಮಾಣ ಸ್ಥಗಿತಾಗಿದೆ. ಇಬ್ಬರು ಪೊಲೀಸ್ ಠಾಣೆಗೆ ಬರುವಂತೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಗೆಹರಿಬೇಕೀಗ. ಯಾಕಂತ ಹೇಳಿದ್ರೆ ಯಶ್ ಅವರ ಹೆಸರಿಟ್ಕೊಂಡು ದೇವರಾಜ್ ಅವರು ಮೊನ್ನೆ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಪುಷ್ಪಾ ಅವರು ಕೋಪಗೊಂಡಿದ್ರು. ಯಾಕೆ ನಮ್ಮ ಮಗ ಅವರ ಹೆಸರನ್ನ ಎಳೆದು ತರ್ತೀರಿ ಅಂತೇಳಿ. ಬಟ್ ಈಗ ಕಾಂಪೌಂಡ್ ಜಾಗ ಏನಿತ್ತು ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಯಾರ ಹೆಸರಲ್ಲಿ ಪಹಣಿ ಇದೆ, ಈ ದೇವರಾಜ್ ಜಿಪಿ ಹೋಲ್ಡರು ಇವ್ರ ಎಂಟ್ರಿ ಯಾವಾಗ ಆಯಿತು, ಮತ್ತಲ್ಲಿ ಸರ್ವೆ ನಂಬರ್ ಏನಿದೆ, 6 ವರ್ಷದಿಂದ ಏನು ಮಾಡ್ತಾ ಇದ್ರಿ ಅಂತ ಈಗ ಪುಷ್ಪಾ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಬಂದು ನೀವು ಏಕಾಏಕಿ ಕಾಂಪೌಂಡ್ ತೆರವು ಮಾಡಿದ್ರಿ ಅಂಥೇಳಿ. ಹಾಗಾಗಿನೇ ಕಾನೂನಾತ್ಮಕವಾಗಿ ಇದನ್ನು ಬಗೆಹರಿಸ್ಕೊಳ್ಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ನೋಡ್ತಾನೆ ಇದ್ದೀವಿ ಜಟಾಪಟಿ ದೇವರಾಜ್ ಮತ್ತು ಪುಷ್ಪಾ ಅವ್ರ ಮಧ್ಯೆ. ಅಲ್ಲ, ಯಾಕಿನ್ನೂ ಇದು ಬಗೆಹರಿತಾ ಇಲ್ಲ ಅಂಥೇಳಿ ಪುಷ್ಪಾ ಅವರ ಒಂದು ಮಾತಿನ ಶೈಲಿ ನೋಡ್ತಾ ಇದ್ದೀವಿ. ಆ ಕಡೆದವರ ಮಾತಿನ ಭರದಲ್ಲಿ ಕೂಡ ಅವರು ಏನೇನೋ ಮಾತಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ನೋಡೋದಾದರೆ ಯಾರಿಗೆ ಸೇರಿದ್ದು ಅನ್ನೋದಾಗಾದ್ರೆ? ಪ್ರಭು, ಈಗಾಗಲೇ ಹಾಸನದ ವಿದ್ಯಾನಗರದಲ್ಲಿ ಮತ್ತಷ್ಟು ಜಟಾಪಟಿ ಈಗಾಗಲೇ ಯಶ್ ರವರ ತಾಯಿ ಪುಷ್ಪಾ ಮತ್ತೆ ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ಮತ್ತೆ ಇವತ್ತು ಕೂಡ ನಡೆದಿರುವಂತದ್ದು. ನಿನ್ನೆ ಒಂದಿಷ್ಟು ವಾದ ವಿವಾದಗಳು, ಸುಮಾರು 30 ನಿಮಿಷಗಳ ಕಾಲ ವಾದ ವಿವಾದ ನಡೆದಿತ್ತು. ಇವತ್ತು ಯಶ್ ರವರ ತಾಯಿ ಪುಷ್ಪಾರವರು ಕಾಂಪೌಂಡ್ ಕಟ್ಟಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಜಿಪಿಎ ಹೋಲ್ಡರ್ ದೇವರಾಜು ಕೂಡ ಆಗಮಿಸ್ತಾರೆ. ಒಂದಿಷ್ಟು ದಾಖಲೆಗಳನ್ನ ಹಿಡಿದು ಅಲ್ಲಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಮತ್ತೆ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಸ್ಥಳಕ್ಕೆ ಇಮಿಡಿಯೇಟ್ KR ಪುರಂ ಬಡಾವಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಎರಡೂ ಕಡೆಯವರಿಗೆ ಪೊಲೀಸ್ ಠಾಣೆಗೆ ಬರುವಂತೆ ಕೂಡ ಸೂಚನೆ ಮಾಡುವಂತದ್ದು. ಆ ದೃಶ್ಯಾವಳಿಗಳಲ್ಲಿ ಒಂದಿಷ್ಟು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಜಿಪಿಎ ದೇವರಾಜು ಮತ್ತೆ ಪುಷ್ಪಾರವರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು. ಅಂದ್ರೆ ದಾಖಲೆ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದೆ. ಹಾಗಾಗಿ ಇವತ್ತು ಕಾಂಪೌಂಡ್ ಅನ್ನ ಕಟ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವೆಲ್ಲವೂ ನಡೆದಿರುವಂತದ್ದು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ನಲ್ಲಿ ಕೇಸ್ ಕೂಡ ನಡೀತದೆ ಅನ್ನೋದು ಒಂದು ಕಡೆಯ ಮಾಹಿತಿ ಆದ್ರೆ ಈ ರೀತಿಯ ಬಹಿರಂಗವಾಗಿ ಕಳೆದ 1 ತಿಂಗಳಿಂದಲೂ ಇದೇ ತರದ ಜಟಾಪಟಿ ನಡೀತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾಗಲೇ ಕೂಡ ಇವರಿಬ್ರು ಈ ರೀತಿ ಸಾರ್ವಜನಿಕವಾಗಿ ಮಾತಿನ ಚಕಮಕಿ ನಡೆಸೋದು ಎಷ್ಟು ಸರಿ ಅನ್ನೋದು ಈಗಾಗಲೇ ಸಾರ್ವಜನಿಕರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಎಲ್ಲ